ಇದ್ರು ಕೂಡ ಅವ್ರಿಗೂ ಕೂಡ ಸಹ ನಾವು ಆಮಂತ್ರಣ ಕೊಡ್ಬೇಕಂತ ನಾನು ಡೈರೆಕ್ಟ್ ಆಗಿ ಹೇಳಿರ್ತೇನೆ. ಯಾಕಂದ್ರೆ ಸರ್ಕಾರ ಎಲ್ರಿಗೂ ಒಂದೇ ಸರ್ಕಾರ, ಅದು ಯಾವ್ದೇ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಕಾಂಗ್ರೆಸ್ ಇರ್ಲಿ. ಹಾಗಾಗಿ ಆಯಾ MLA ಅವ್ರಿಗೂ ಅಭಾವ ಆಗ್ಬಾರ್ದು. ಹಾಗಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಕೂಡ ನಾವು ಆಮಂತ್ರಣ ಕೊಟ್ಟಿರ್ತೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಇಂದಿರಾಮ್ಮ ಅವರ ಕನಸು ಎಲ್ರಿಗೂ ಕೂಡ ಬಡ ಜನರಿಗೆ ಅನ್ನ ಕೊಡುವಂತ ಕಾರ್ಯಕ್ರಮ. ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಅನ್ನ ಭಾಗ್ಯವನ್ನು ಅವರು ಸ್ಟಾರ್ಟ್ ಮಾಡಿದ್ರು. ಇವತ್ತು ಮುಂದಿನ ಪೀಳಿಗೆ ಕೂಡ ಯಾರಿಗೂ ಹಸು ಮಲಗಬಾರ್ದು. ತಮ್ಗೆಲ್ಲೂ ಗೊತ್ತಿರೋ ಹಾಗೆ ಬೇರೆ ದೇಶಗಳಲ್ಲಿ ವಾರ್ ನಡೀತಾ ಇದೆ. ಅಲ್ಲಿ ಸಾಕಷ್ಟು ಹೆಣ್ಮಕ್ಳು, ಕೂಸುಗಳು ಎಲ್ಲ ಸಾಯ್ತಾ ಇದ್ದಾವೆ. ಅವ್ರಿಗೆ ಅನ್ನ ಇಲ್ಲ ತಿನ್ಲಿಕ್ಕೆ. ಬೇಕಂತಾನೆ ವರ್ಲ್ಡ್ ಲೀಡರ್ಸ್ ಅವ್ರಿಗೆ ರೇಷನ್ ಅನ್ನ ಬಂದ್ ಮಾಡೋದು. ಆದ್ರೂ ಕೂಡ WHO ಅವ್ರಿಗೆ ನಿರಂತರವಾಗಿ ಏಡ್ಸ್ ಅಸಿಸ್ಟೆಂಟ್ ಏಡ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ತಿಳ್ಕೋಬೇಕು, ಭಾರತ ದೇಶದಲ್ಲಿ ಇಂತ ಸ್ಕೀಮ್ ಗಳನ್ನ ನಮ್ಮ ಸರ್ಕಾರ ತಂದ್ಕೊಟ್ಟಿದೆ. ಹಾಗಾಗಿ ಯಾರು ಮಕ್ಕಳು ಕೂಡ ಹಸುವಿನಿಂದ ಮಲಗಬಾರ್ದು ಅಂತ ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ಹಾಗಾಗಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಹಾಗೂ ಎಲ್ಲ ಹೈಕಮಾಂಡ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ಎಲ್ಲ ಇವತ್ತು ಬಂದಂತ ಎಲ್ಲ ರೈಬಾ ಮತಕ್ಷೇತ್ರ ನಿವಾಸಿಗಳು, ಎಲ್ಲ ಮುಖಂಡರು ಕೂಡ, ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ, ತಮಗೂ ಕೂಡ ಧನ್ಯವಾದ ಹೇಳಿ ಮಾತು ಹೋಗ್ತೀನಿ. ಧನ್ಯವಾದ.